ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಹಂಡ್ರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಹರು ನಗರ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಸಿಕಟ್ಟೆ ಕಾವಲು ಸರ್ವೆ ನಂಬರ್ 116ರಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯಲ್ಲಿ ಭಾರೀ ಸ್ಫೋಟಕ ಬಳಕೆಯಾಗುತ್ತಿದೆ ಎಂದು ಆರೋಪಿಸಿದರು. ಸ್ಫೋಟದಿಂದ ಉಂಟಾಗುವ ಧೂಳು ಮತ್ತು ದಟ್ಟ ಹೊಗೆ ಗ್ರಾಮ ಮತ್ತು ಶಾಲೆಗಳತ್ತ ಹರಡುತ್ತಿದೆ ಎಂದು ಹೇಳಿದರು. ಇದರಿಂದ ಗ್ರಾಮಸ್ಥರು ಮತ್ತು ಶಾಲಾ ಮಕ್ಕಳು ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ತಿಳಿಸಿದರು. ಸರಿಯಾಗಿ ಶಾಲೆಗೆ ಹೋಗಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡರು. ಕಲ್ಲು ಗಣಿಗಾರಿಕೆಯನ್ನು ಸಂಪೂರ್ಣ ಸ್ಥಗಿತಗೊಳಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು. ಇಲ್ಲವೇ ನಮಗೆ ಮತ್ತು ಮಕ್ಕಳಿಗೆ ವಿಷ ಕೊಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅರಣ್ಯ ಇಲಾಖೆ ಹಾಗೂ ಭೂಗಣಿ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದರು. ಸರ್ಕಾರ ಗಣಿಗಾರಿಕೆ ಮಾಲೀಕರ ಪರ ನಿಂತಿದೆ ಎಂದು ಆರೋಪಿಸಿದರು. ಈ ವಿಚಾರ ತಿಳಿದ ಅರಕಲಗೂಡು ಶಾಸಕ ಎ ಮಂಜಣ್ಣ ಗ್ರಾಮಸ್ಥರನ್ನ ಸಂಪರ್ಕಿಸಿದರು. ಸಮಸ್ಯೆ ಕುರಿತು ಎಲ್ಲ ಇಲಾಖೆಗಳ ಸಭೆ ಕರೆಯಲು ತಹಶೀಲ್ದಾರ್ಗೆ ಸೂಚನೆ ನೀಡಿದರು. ವಿಧಾನಸಭಾ ಅಧಿವೇಶನದ ನಂತರ ಸಭೆ ನಡೆಸುವುದಾಗಿ ತಿಳಿಸಿದರು. ಆದರೆ ಸಭೆಗೆ ಮುನ್ನವೇ ಗಣಿ ಮಾಲೀಕರು ಪೊಲೀಸ್ ಠಾಣೆಗೆ ಕರೆಸಿರುವುದು ಸಂಶಯಕ್ಕೆ ಕಾರಣವಾಯಿತು. ಶಾಸಕರ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಯುತ್ತಿದೆ ಎಂದು ಕೆಲ ಗ್ರಾಮಸ್ಥರು ಹೇಳಿದರು. ದಲಿತ ಕುಟುಂಬಗಳಿಗೆ ನ್ಯಾಯ ಸಿಗದಿದ್ದರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು. ವರದಿ ಮಂಜು ಗಂಗೂರು. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸರ್ವೆ ನಂಬರ್ 116ರಲ್ಲಿ 57.57 ಹೆಕ್ಟೇರ್ ಅಂತ ಹೇಳಿದ್ರೆ 155 ಎಕರೆ ಬರುತ್ತೆ. 155 ಎಕರೆಯಲ್ಲಿ ಒಂದು 15-18 ಎಕರೆ ಕೃಷಿ ಭೂಮಿಗೆ ಕಳೆದು 142 ಎಕರೆಗೆ ಡೀಮ್ಡ್ ಫಾರೆಸ್ಟ್ ಅಂತೇಳಿ ರಾಜ್ಯಪಾಲರ ಅಂಕಿತ ಆಗಿದೆ. 2022ರಲ್ಲಿ ರಾಜ್ಯಪಾಲರೇ ಅಂಕಿತ ಹಾಕಿ ಅಂದಿನ ಕಾರ್ಯದರ್ಶಿ ಸತ್ಯವತಿ ಮೇಡಮ್ ಅವರು ಪಾಸ್ ಮಾಡಿ ಸಿಗ್ನೇಚರ್ ಮಾಡಿ ಕಳಿಸ್ಕೊಟ್ಟಿರೋ ಕಾಪಿ ಕೂಡ ನಮ್ಮ ಹತ್ರ ಇದೆ. ಅಂತ ರಾಜ್ಯಪಾಲರ ಆದೇಶನೇ ಗಾಳಿಗೆ ತೂರಿ ಅರಣ್ಯ ದೇವರು ನಮ್ಗೆ ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ. ನಾವೇನು ಹೇಳಬೇಕು? ಅಲ್ಲಿ ಯಾವುದೋ ಒಬ್ರು ಕಲ್ಲು ತುಂಬ್ತಿದ್ರೆ ಹೋಗಿ ಟ್ರ್ಯಾಕ್ಟರ್ ಸೀಜ್ ಮಾಡ್ತಾರೆ. ಒಂದು ಮರ ಕಡಿದ್ರೆ ಪಾರ್ಟಿ ಮೇಲೆ FIR ಮಾಡ್ತಾರೆ. ಗಣಿಗಾರಿಕೆ ನಡೆಸ್ತಿದ್ದ JCBನ ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಕೋರ್ಟ್ ಮುಂದೆ ನಿಲ್ಲಿಸ್ತಾರೆ. ನಮ್ಮ ಪಾಪ ಬಡವ 1 ಎಕರೆ ಜಾಗ ಉತ್ಕೊಳ್ಳೋಕೆ ಹೋದ್ರೆ ಅವನ ಮೇಲೆ FIR ಮಾಡಿ ಜೈಲಿಗೆ ಕಳಿಸ್ತಾರೆ. ಮತ್ತು ನಮ್ಮ ಜಾಗ ಅಲ್ಲ ಅಂತ ಫಾರೆಸ್ಟ್ನವ್ರು ಹೆಂಗೆ ಹೇಳ್ತಾರೆ? ಯಾವ ಕಾರಣದಿಂದ ಹೇಳ್ತಾ ಇದ್ದಾರೆ ಫಾರೆಸ್ಟ್ನವರು? ಇಲ್ಲಿ ದೊಡ್ಡ ಸಮಸ್ಯೆ ಮಾಡ್ತಿರೋದು ಅವ್ರ ಜೊತೆ ಅತಿಯಾಗಿ ಕೈ ಜೋಡಿಸಿ ನಮ್ಮ ಗ್ರಾಮನ ಹಾಳು ಮಾಡ್ತಿರೋರೇ ಅರಣ್ಯ ಇಲಾಖೆಯವರು. ಇನ್ನು ಯಾರನ್ನು ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ಈಗ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ, ವಿಲೇಜ್ ಅಕೌಂಟೆಂಟ್ RI ಇಂದ ಹಿಡಿದು ಅವರ ಮುಖಾಂತರನೇ ಮಾಡ್ತಾರೋ ಇವ್ರ ಮುಖಾಂತರ ಮಾಡ್ತಾರೋ ಅಂತ ಹೇಳೋದಕ್ಕಿಂತ ನಮ್ಮ ಅರಣ್ಯ ಇಲಾಖೆಯವ್ರು ಮಾಡ್ತಿರೋಂಥ ಮೋಸ ಇನ್ಯಾರೂ ಮಾಡ್ತಿಲ್ಲ. ಊರಿಗೆ ಅಂತುವೆ ಗಣಿಗಾರಿಕೆ ಅಂತೂ ಬೇಕಿಲ್ಲ ಆಯ್ತಾ. ದಯವಿಟ್ಟು ಮಕ್ಕಳಿಗೆಲ್ಲ ಭಾಳ ಪ್ರಾಬ್ಲಮ್ ಆಯ್ತೈತೆ. ಆದ್ರೂ ರಾಜಾದೇಶ ಕೊಡೋದ ನಮ್ಮ ಗ್ರಾಮಕ್ಕೆ ಕೊಡ್ಲಿ ಹೇಳಿ, ನಮ್ಮ ಮಕ್ಕಳೇ ಮುಂದೆ ಬರ್ತಾರಲ್ಲ. ಸರ್ಕಾರ ಈ ಥರ ಮಾಡುವಾಗ ನಾವು ಎಲ್ಲಿಗೆ ಹೋಗಬೇಕು? ನಮ್ಮ ಮಕ್ಕಳೆಲ್ಲ ಕರ್ಕೊಂಡು ಹೊಳೆ ಮುಳುಗಡೆಯಾಗಿ ಬಂದು ಇಲ್ಲಿ ಕೂತಿದ್ದಾಗ ಇವಾಗ್ಲೂ ನಮ್ಗೆ ಇಂಥ ತೊಂದರೆ ಕೊಟ್ಟರೆ ನಮ್ಮ ಮಕ್ಳು ಏನು ಮಾಡ್ತಾರೆ? ಈ ಥರ ನಮ್ಮ ಗ್ರಾಮಕ್ಕೆ ಭಾಳ ಅನ್ಯಾಯ ಆಗುತ್ತೆ. ಸರ್ಕಾರದಿಂದ ಇದು ಫಾರೆಸ್ಟ್ನಿಂದ ಇದು ಆಗಿರೋ ಅಂಥ ಅನುಕೂಲ ನಮಗಿಲ್ಲ. ಗಣಿಗಾರಿಕೆ ಅಂತೂ ನಮಗೆ ಬೇಕಿಲ್ಲ. ಒಮ್ಮೆ ಹಿಂದುಳಿದ ವರ್ಗಕ್ಕೆ, ಅಹಿಂದ ವರ್ಗಕ್ಕೆ ಸರ್ಕಾರ ತುಂಬಾ ನ್ಯಾಯ ಕೊಡ್ತಿದೀವಿ ಅಂತ ಕಾಂಗ್ರೆಸ್ ಸರ್ಕಾರದವ್ರು ಹೇಳ್ತಿದಾರಲ್ಲ. ಎಲ್ಲಿ ಸ್ವಾಮಿ ಕಾಂಗ್ರೆಸ್ ಸರ್ಕಾರದ ನ್ಯಾಯ? ಯಾರಿಗೆ ಕೊಟ್ಟಿದ್ದಾರೆ ಸ್ವಾಮಿ? ಯಾರಿಗೆ ಕೊಡ್ತಾ ಇದ್ದಾರೆ? 300 ಜನ ಇದೀವಿ, 100 ಮನೆಗಳಿದೆ ಈ ಗ್ರಾಮದಲ್ಲಿ. ಹೇಮಾವತಿ ಮುಳುಗಡೆಯಿಂದ ಬಂದು ಸೇರ್ಕೊಂಡಿರೋಂಥವ್ರು. ವಸಾಹತು ಗ್ರಾಮ ನಮ್ದು. ಆದ್ರೂ ಇಷ್ಟು ಸಮಸ್ಯೆ ನಡೆದ್ರು ಸರ್ಕಾರದ ಗಮನಕ್ಕೆ ಹೋಗ್ರೆ ಗೊತ್ತಿರೋದಿಲ್ವ? ಹಂಗಾರೆ ಗೊತ್ತಿದ್ದು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನಂತ ಹೇಳ್ಬೇಕು ನಾವು? ಯಾರನ್ನ ಕೇಳ್ಬೇಕು? ಮತ್ತೀಗ ಯಾರನ್ನ ಕೇಳ್ಬೇಕು? ಯಾವ ಅಧಿಕಾರಿಗಳು ಕೂಡ ಇದುವರೆಗೂ ಬಂದು ತಹಶೀಲ್ದಾರ್ ಒಬ್ಬರನ್ನ ಬಿಟ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ ಸ್ವಾಮಿ. ನೋಡಿ, 3 ದಿನದಿಂದ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಪೊಲ್ಯೂಷನ್ ಬೋರ್ಡ್ ಅವ್ರು ಇವತ್ತೊಂದು ಮಿಷನ್ ಇಟ್ಟೋಗ್ಯವ್ರೆ. ಅವ್ರು ಕೆಲಸ ಮಾಡೋದು ನಿಲ್ಸಿದ್ಮೇಲೆ ಇವ್ರು ಮಿಷನ್ ತಂದಿಟ್ರೆ ರಿಸಲ್ಟ್ ಏನು ಬರುತ್ತೆ ಹೇಳಿ? ನೀವೇ ಹೇಳಿ ಸ್ವಾಮಿ, ರಿಸಲ್ಟ್ ಏನು ಬರುತ್ತೆ ಅಂತ? ಅಥವಾ ಪೊಲ್ಯೂಷನ್ ಬೋರ್ಡಿಗೆ ನಾವು ಅರ್ಜಿ ಕೊಟ್ಟಿಲ್ಲ, ಯಾರು ಸಮಸ್ಯೆ ಅಂತ ಯಾರು ಹೇಳಿಲ್ಲ ಅವರಿಗೆ. ಅವರಾಗೆ ಕೇಳಿದ್ರೆ ಹೇಳ್ತಾರೆ ವೈಯಕ್ತಿಕವಾಗಿ ನಾವೇ ತಂದಿಟ್ಟಿರೋದು ಅಂತ. ಗಣಿ ಮಾಲೀಕರು ಸಹಾಯ ಮಾಡ್ದಂಗೆ ತಾನೇ ಅದು. ಸರ್ಕಾರ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಅಧಿಕಾರಿಗಳನ್ನ ಕೂರಿಸಿರೋದಾ? ಗಣಿ ಮಾಲೀಕರಿಗೆ ಸಹಾಯ ಮಾಡಿ ರೈತರು ಸತ್ತೋಗ್ಬಿಡ್ಲಿ, ದಲಿತರು ಸತ್ತೋಗ್ಬಿಡ್ಲಿ. ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ತಾ ಇದೀವಿ. ಮಲ್ಲಮ್ಮನವ್ರ ಮಗ ರಾಜೇಶ್ ನೀಡ್ತಾರ ನರ್ಕನ ಗ್ರಾಮದವ್ರು ಸೈರ್ಸಕ್ ಆಗ್ತಾ ಇಲ್ಲ. 19 ದಿವಸ ಆಗಿದೆ. ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಪೋಷಕರು. ಬ್ಲಾಸ್ಟ್ ಮಾಡ್ತಾರೆ, 24 ಗಂಟೆ ಡ್ರಿಲ್ಲಿಂಗ್ ಹೊಡಿತದೆ, 24 ಗಂಟೆ ಬ್ರೇಕರ್ ಕೆಲಸ ಮಾಡ್ತಾರೆ, ಬ್ಲಾಸ್ಟ್ ಮಾಡ್ತಾರೆ, ಕ್ರಷರ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಧೂಳು ಬರುತ್ತೆ, ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ. ಮೊದಲನೇದು.
ಎರಡನೇದಾಗಿ ಗಣಿ ಮಾಲೀಕರುಗಳು ಹೋಗೋಗಿ ನಮ್ಮ ಗ್ರಾಮದವ್ರ ಮೇಲೆ ನೆನ್ನೆ ಕೂಡ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಈ ತಿಂಗಳಲ್ಲಿ 2 ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ವಾರದಲ್ಲಿ 2 ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ನಮ್ಮನ್ನು ಪ್ರತಿದಿನ ಸ್ಟೇಷನ್ಗೆ ಬನ್ನಿ ಅಂತ ಫೋನ್ ಮಾಡ್ತಾರೆ. ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಾವ್ರೆ ಸರ್. ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಗ್ರಾಮದಲ್ಲಿ MLA ಅವರು ಮೀಟಿಂಗ್ ಕರೆದಿದ್ರು ಶುಕ್ರವಾರ. ತಹಶೀಲ್ದಾರರು, MLA ಅವರು, ಎಲ್ಲ ಇಲಾಖೆಯವ್ರನ್ನ ಮೀಟಿಂಗ್ ಕರೆದಿದ್ರು. MLA ಅವರು ಮೀಟಿಂಗ್ ಬರ್ತಾರೆ ಅಂತ ಹೇಳಿದ್ರೆ ಗಣಿ ಮಾಲೀಕರು ಹೇಳ್ತಾರಂತೆ ದಲಿತ ವಿರೋಧಿಗಳು ಅಂತ. ಈಗ MLA ಅವರು ಯಾವ ಗ್ರಾಮಕ್ಕೆ ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ದಲಿತ ವಿರೋಧಿಗಳು. ಹಂಗಾದ್ರೆ ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಜನಪ್ರತಿನಿಧಿಗಳು ಒಳ್ಳೆಯವರು, ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಒಂದು ಗ್ರಾಮಕ್ಕೆ ಸಪೋರ್ಟ್ ಮಾಡಕ್ ಬಂದ್ರೆ ಅವ್ರು ಕೆಟ್ಟವರು ಅಂತ ಹೇಳಿಕೆ ನೀಡ್ತಾರೆ. ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮಾನ್ಯ ಶಾಸಕರು ವಿಧಾನಸಭೆ ಅಧಿವೇಶನದಲ್ಲಿ ಇರೋದ್ರಿಂದ ದಯವಿಟ್ಟು ಅಲ್ಲೇ ಈ ವಿಚಾರನ ಪ್ರಸ್ತಾಪ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ಗ್ರಾಮದವರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ನಮ್ಮ ಗ್ರಾಮಕ್ಕೆ ತೊಂದರೆ ಆಗಿಲ್ಲ ಅಂತ ಹೇಳಿದ್ರೆ ನಾವ್ಯಾಕೆ ಸರ್ ಪ್ರತಿದಿನ ನಾವು ಈ ರೀತಿ ಧರಣಿ ಹುಡ್ಕೊಂಡು ಕೂತ್ಕೋಬೇಕಾಗಿತ್ತಿಲ್ಲಿ? ನಮಗೆ ತೊಂದರೆ ಆಗ್ತಾ ಇರೋದಿದೆ ತಾನೇ. ಬೆಳಗ್ಗೆ 7 ಗಂಟೆಗೆ ಮಿಷನ್ ಸ್ಟಾರ್ಟ್ ಮಾಡ್ತಾರೆ. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 5 ಗಂಟೆ ತನಕ ಕೆಲಸ ಇರುತ್ತೆ. ಊರೊಳಗೆ ಇರೋಕ್ಕಾಗಲ್ಲ, ಅಷ್ಟು ಧೂಳಿರುತ್ತೆ. ಉದಾಹರಣೆಗೆ ಮೊನ್ನೆ ಬ್ಲಾಸ್ಟ್ ಮಾಡಿರೋದನ್ನು ಕೂಡ ನಾವು ಮೀಡಿಯಾಕ್ಕೆ ಮಾಧ್ಯಮದವ್ರಿಗೆ ಕೊಟ್ಟಿದ್ದೀವಿ. ಅಷ್ಟೊಂದು ಹೊಗೆ ಬರುತ್ತೆ, ಅಷ್ಟೊಂದು ಧೂಳು ಬರುತ್ತೆ, ಜೊತೆಗೆ ಕೆಟ್ಟ ವಾಸನೆ ಬರುತ್ತೆ. ನಮಗೆ ನಿಭಾಯಿಸೋಕ್ಕಾಗ್ತಾ ಇಲ್ಲ ಗ್ರಾಮದಲ್ಲಿ. ಮೂಲತಃ ಹೇಮಾವತಿಯಿಂದ ಮುಳುಗಡೆಯಾಗಿ ಬಂದಿರೋವಂಥವ್ರು ನಾವು. ಈಗ ಇಲ್ಲಿ ನಾನು ಒಗ್ಲೆಬ್ಬಿಸ್ಬೇಕು ಅಂದರೆ ಸರ್ಕಾರದವ್ರಿಗೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ನಮ್ಮ ತಹಶೀಲ್ದಾರ್ ಇರ್ಬೋದು, ಮಾನ್ಯ ಜನಪ್ರತಿನಿಧಿಗಳಿರ್ಬೋದು, ಮಾನ್ಯ ಘನ ಸರ್ಕಾರ ಇರ್ಬೋದು, ಅವರಿಗೆ ಪರವಾನಗಿ ನೀಡಿದಿರಿ ಸರಿ. ಪರವಾನಗಿ ನೀಡಿರೋದು ನಾವು ತಪ್ಪು ಅಂತ ಹೇಳ್ತಿಲ್ಲ. ಒಂದು ಗ್ರಾಮನೇ ಹಾಳು ಮಾಡಿಬಿಟ್ಟು ಒಬ್ಬ ವ್ಯಕ್ತಿಗೆ ಪರವಾನಗಿ ನೀಡಿ ಅವನನ್ನು ಬದುಕಿಸ್ಬೇಕು, ಅವ್ನು ಬದುಕಲಿ, ನಮಗೆ ಸಂತೋಷ, ನಮ್ಗೇನು ಬೇಜಾರಿಲ್ಲ. ನಾವು ಎಲ್ಲಿಗೆ ಹೋಗೋಣ? 50 ವರ್ಷ ಆಗಿದೆ ಸ್ವಾಮಿ ಇಲ್ಲಿ ಬಂದು. 50 ವರ್ಷ ಆದ್ರೂ ನಾವೇನು ಜೀವನ ರೂಪಿಸ್ಕೊಳಕ್ಕಾಗಿಲ್ಲ. ಇನ್ನೂ ಈ ಗ್ರಾಮದಲ್ಲಿ ನಾವು ಕಷ್ಟಪಡ್ತಾ ಇದೀವಿ, ದಲಿತರಿದ್ದೀವಿ. ಏನಕ್ಕೆ ನಮ್ಗೆ ಹಿಂಸೆ ಕೊಡಬೇಕು? ಪ್ರತಿದಿನ ಸ್ಟೇಷನ್ಗೆ ಹೋಗಿ ನಿಂತ್ಕೊಳಕ್ಕೆ ನಾವು ಕುಬೇರಲ್ಲ ಸ್ವಾಮಿ. ನಮ್ಮ ಹತ್ರ ಕಾರ್ಗಳಿಲ್ಲ, ಅವ್ರ ಹತ್ರ ಕಾರವೇ. ಬೇಕಾದಷ್ಟು ಸಂಘಟನೆ ಬರ್ತಾರೆ, ನಮ್ಮನ್ನ ಎತ್ಕಟ್ತಾರೆ, ಪ್ರತಿದಿನ ಸಮಸ್ಯೆ ಮಾಡ್ತಿದ್ದಾರೆ. ಮಾನ್ಯ ಘನ ಸರ್ಕಾರದವರು ದಯವಿಟ್ಟು ನಮ್ಗೆ ಈ ಸಮಸ್ಯೆಯಿಂದ ಬಗೆಹರಿಸಿ ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂತ ಇದೀವಿ. ಗಣಿ ಮಾಲಕರು ನಮಗೆ ನೀಡ್ತಾರೆ, ನರ್ಕನ ನೀಚಕ್ಕಾಗ್ತಾ ಇಲ್ಲ. ಗಣಿಗಾರಿಕೆ ನಿಲ್ಲಿಸಿ ಗ್ರಾಮದಲ್ಲಿ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಗ್ರಾಮಸ್ಥರಿಗೆ, ಶಾಲಾ ಮಕ್ಕಳಿಗೆ ಸೇರಿಸಿ ವಿಷ ಕೊಟ್ಬಿಡಿ ಸ್ವಾಮಿ. ಇದಕ್ಕಿಂತ ನಾವು ಇನ್ನೇನು ಕೇಳೋಕ್ಕಾಗೋದಿಲ್ಲ. ಸಿಕ್ಕಾಪಟ್ಟೆ ತೊಂದರೆ ಆಯ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕು ಅಂತ ಕೇಳ್ಕೊತಾ ಇದೀವಿ. ನಮ್ಗೆ ಆಗ್ತಾ ಇಲ್ಲ, ನಿಭಾಯಿಸೋಕ್ಕಾಗ್ತಾ ಇಲ್ಲ ಇವ್ರನ್ನ. ಪ್ರತಿದಿನ ಕೊಣನೂರು ಸ್ಟೇಷನಿಂದ ಫೋನ್ ಮಾಡಿ ಸ್ಟೇಷನ್ಗೆ ಬನ್ನಿ ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ಹೇಳಿದ್ರೆ ಎಷ್ಟು ದಿನ ಅಂತ ತಿರ್ಗನ ಸ್ವಾಮಿ? ಪ್ರತಿದಿನ ಕೆಲ್ಸಕ್ಕೆ ಹೋಗ್ಬೇಕು, ಜೀವನ ಮಾಡಬೇಕು. ಕೂಲಿ ನಾಲಿ ಮಾಡಲಿಲ್ಲ ಅಂದರೆ ನಮ್ಗೆ ಹೊಟ್ಟೆ ತುಂಬಲ್ಲ. ಏನು ಮಾಡಬೇಕು ನಾವು? 1 ವರ್ಷ ಮಳೆ ಹೂದು ಬೆಳೆ ಹೋಗುತ್ತೆ, 1 ವರ್ಷ ಮಳೆ ಆಗದೇನೆ ಬೆಳೆ ಹೋಗುತ್ತೆ. ಜೀವನ ಮಾಡೋದು ಕಷ್ಟ ಇದೆ ನಮಗೆ. ಕೂಲಿ ಮಾಡಿ ಸಂಘಗಳು ತಗೊಂಡಿದ್ದೀವಿ ಸ್ವಾಮಿ, ಸಂಘ ಕಟ್ಟಬೇಕು. ನಮ್ಗೆ ಯಾರು ಕೊಡ್ತಾರೆ ದುಡ್ಡ? ಆಗ್ತಾ ಇಲ್ಲ. ಈ ಸಮಸ್ಯೆ ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಮಾನ್ಯ ಘನ ಸರ್ಕಾರ ಬಂದು ಸ್ಥಳ ಪರಿಶೀಲನೆ ಮಾಡಿ ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಮಾಧ್ಯಮದ ಮುಖಾಂತರ ಕೈ ಮುಗಿದು ವಿನಂತಿ ಮಾಡ್ತಾ ಇದೀವಿ ಸ್ವಾಮಿ. ಗಣಿಗಾರಿಕೆ ಅವ್ರು ನೀಡ್ತಾರ, ಮಲ್ಲಮ್ಮರ ಮಗ ರಾಜೇಶ್ ನೀಡ್ತಾರೆ ನರ್ಕ, ನಮಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಹೇಳ್ತಾರೆ, ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಟಿವಿನಲ್ಲಿ, ದೇಶಕ್ಕಾದೆ ಅಂತ. ದೇಶಕ್ಕಾದ್ಬಿಟ್ಟು ಇಲ್ಲಿ ಬಂದು ಭೂತಾಯಿ ಒಡಲಿ ಕೈ ಹಾಕ್ಬಿಟ್ಟು ನಮ್ಮ ಗ್ರಾಮನ ಹಾಳು ಮಾಡ್ಬೇಕಾ? 300 ಜನ ಇದೀವಿ ಸ್ವಾಮಿ. ಇವ್ರು ಒಬ್ರಿದ್ದಾರೆ, ತಂದೆ ಅಫಿಷಿಯಲ್ಲು, ತಂದೆ ತೀರ್ಕೊಂಡಿದ್ದಾರೆ, ರಾಜೇಶ್ ಅವ್ರ ತಂದೆ ತೀರ್ಕೊಂಡಿದ್ದಾರೆ. ಅಣ್ಣ ಅಫಿಷಿಯಲ್ಲು, ಇವ್ರ ಅಫಿಷಿಯಲ್ಲು. ಅಫಿಷಿಯಲ್ ಫ್ಯಾಮಿಲಿಗೂ ಗಣಿಗಾರಿಕೆ ಮಾಡಕ್ ಪರ್ಮಿಷನ್ ಕೊಡ್ಬೋದು ಅಂತ ಯಾವ ರೂಲ್ಸ್, ಯಾವ ಕಾನೂನು ಬರೆದಿದೆ ಸ್ವಾಮಿ? ಇಲ್ದೇರ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮನ್ನ ಸ್ಟೇಷನ್ಗೆ ಕರೆಸ್ಬೋದು. ಗಣಿಗಾರಿಕೆ ಮಾಡ್ತಾ ಇರೋ ಜಾಗನ ಸರ್ಕಾರನೇ ಅವರಿಗೆ ಕೊಟ್ಟೈತಂತಲ್ಲ ಮಲ್ಲಮ್ಮನವ್ರಿಗೆ. ಅದನ್ನೇ ಸ್ವಾಮಿ ನಾವ್ ಹೇಳ್ತಾ ಇರೋದು. ಸರ್ಕಾರದವರೇ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ, ಲೀಸ್ಗೆ ಬರ್ಕೊಟ್ಬಿಟ್ಟಿದ್ದಾರೆ ಅಂತ ಪೂರ್ತಿ. ಅವ್ರಿಗೆ ಕೊಟ್ಟಿರೋದು ಯಾವ ಸರ್ವೆ ನಂಬರ್? ಸರ್ವೆ ನಂಬರ್ 116 ಮಲ್ಪಟ್ನ ಹೋಗ್ಲಿಕ್ಕೆ ಬರುತ್ತೆ. ನಮ್ಮ ಗ್ರಾಮಕ್ಕೆ ಹೊಂದ್ಕೊಂಡಂತೆ ಇದೆ. ಇಲ್ಲಿಂದ 170 ಮೀಟರ್ ಇದೆ ಸ್ವಾಮಿ ಅವ್ರ ಕ್ವಾರಿ ಬಿ ಬಿಂದು. ಇವ್ರು ಮಾಡ್ತಾ ಇರೋದು ಎಷ್ಟನೇ ಸರ್ವೆ ನಂಬರ್? ಯಾರು? 116 ಅವ್ರಿಗೆ ಕೊಟ್ಟಿರೋದು. ಮೂಲತಃ ಬಲದಂಡೆ ನಾಲೆಗೆ ಮುಳುಗಡೆ ಆಗಿದೆ ಅಂತ ಹೇಳಿ 3.5 ಎಕರೆ ಅವ್ರಿಗೂ ಗ್ರಾಂಟ್ ಆಗಿದೆ. ಅದು 115 ಸರ್ವೆ ನಂಬರ್. ಇವ್ರ ಅದನ್ನ ಮುಟ್ಟುವಿಲ್ಲ, ಅಲ್ಲಿ ಕೃಷಿನೂ ಮಾಡಲ್ಲ, ಏನು ಮಾಡಲ್ಲ. ಬಟ್ ಸರ್ವೆ ನಂಬರ್ 116 ಗಣಿಗಾರಿಕೆ ನಡೆಸಲಿಕ್ಕೋಸ್ಕರ ಒಂದು ಗ್ರಾಮದ ಜನಗಳಿಗೆ ಇಷ್ಟೊಂದು ತೊಂದರೆ ಕೊಟ್ಕೊಂಡು ಈ ರೀತಿ ಹಿಂಸೆ ಕೊಡ್ತಾವ್ರೆ. ಈಗ ಒಂದೇ ಗಣಿಗಾರಿಕೆ ನಡೀತಾ ಇರೋದಲ್ಲಿ ಸರ್ವೆ ನಂಬರ್ 116 2-3 ಗಣಿಗಾರಿಕೆ ನಡೀತಿದ್ವಿ ಸ್ವಾಮಿ. ನಮಗ್ ತೀರಾ ತೊಂದರೆ ಆಗ್ತಾ ಇರೋದು ಈ ಗಣಿಗಾರಿಕೆಯಿಂದ. ನಾವಿಲ್ಲಿ ಯಾವುದೇ ದ್ವೇಷ ಅಥವಾ ಹೊಟ್ಟೆ ಉರಿ ಇಟ್ಕೊಂಡು ನಾವು ಹೇಳ್ತಿಲ್ಲ ಸ್ವಾಮಿ. ನಮ್ಮ ಗ್ರಾಮಕ್ಕೆ ತೊಂದರೆ ಆಗ್ತಾ ಇದೆ, ಹಂಗಾಗಿ ಹೇಳ್ತಾ ಇದೀವಿ. ಇನ್ನೊಂದು ಸ್ವಾಮಿ, ಕೋರ್ಟಲ್ಲಿ ಆರ್ಡರ್ ಆಗಿದೆ. ಕೋರ್ಟ್ ಆರ್ಡರ್ನ ವೈಲೇಷನ್ ಮಾಡ್ತಾವ್ರೆ ಅಂತ ಇವ್ರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರಲ್ಲ. ಕಾಂಟೆಂಪ್ಟ್ ಕೋರ್ಟ್ಗೆ ಹೋಗಿ ಕೇಳಿ ಬಿಡಿ ಸ್ವಾಮಿ. ನಾವು ಅಲ್ಲೇ ಹೋಗಿ ಕೇಳ್ತೀವಿ ಏನಕ್ಕೆ ಮಾಡಿದ್ರಿ ಅಂತ. ಅವ್ರಿಗೆ ಆದೇಶ ನೀಡಿರೋದು ಜಿಲ್ಲಾಧಿಕಾರಿಗಳು ಮರುಪರಿಶೀಲನೆ ಮಾಡುವವರೆಗೆ ನೀನ್ ಏನು ಮಾಡಬಾರ್ದು ಅಂತ ಆದೇಶ ಕೊಟ್ಟವ್ರೆ. ನೀನು ಎಕ್ಸ್ಪಾರ್ಟಿ ಹೋಗ್ಬಿಟ್ಟು ಕೋರ್ಟಲ್ಲಿ ಆರ್ಡರ್ ತಂದ್ಬಿಟ್ಟು ಕೆಲಸ ಮಾಡುವಂತ ಹೇಳಿಲ್ಲ. ಅಲ್ಲೂ 30 ದಿನ ಟೈಮ್ ಕೊಟ್ಟಿದ್ದಾರೆ DC ಅವ್ರಿಗೆ. 30 ದಿನದೊಳಗಡೆ ವರದಿ ಕೊಡಬೇಕು ಅಂತ. ನಮ್ಮ ಹತ್ರನೂ ಇದೆ ಕಾಫಿ.
ನಿಮ್ಗೇನೋ MN ಸುರೇಶ್ ಹೇಳ್ಕೊಟ್ಟು ಈ ತರ ಮಾಡ್ತಾರೆ. ಸರ್ ಅವರು ಗಣಿ ಮಾಲಕರೇ ಸ್ವಾಮಿ, ಅವ್ರು ಹೆಂಗೆ ಹೇಳ್ತಾರೆ? ಇಲ್ಲ ಸರ್, ಅವರು ಸುರೇಶ್ಗೂ ನಮಗೂ ಸಂಬಂಧವೇ ಇಲ್ಲ, ಯಾಕೆಂದ್ರೆ ಅವರು ಗಣಿ ಮಾಲಕರೇನೆ. ಅವ್ರದ್ದು ಇರೋದು ಸರ್ವೆ ನಂಬರ್ 116 ಅದೇ ಹೆಂಗ್ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಸ್ವಾಮಿ? ಸಪೋರ್ಟ್ ಏನು ಅವರು ನಮಗೂ ನಮ್ ಕಂಡ್ರೆ ಅವ್ರಿಗೂ ಆಗಲ್ಲ. ಗಣಿಗಾರಿಕೆಗೆ ಅವರು ಸರ್ವೆ ನಂಬರ್ 116 ನಡೀತಾ ಇರೋದ್ರಿಂದ ನಮ್ಗೆ ಅವ್ರ ಹೆಂಗ್ ಸಪೋರ್ಟ್ ಮಾಡ್ತಾರೆ? ಅವ್ರದ್ದೇನು ಬೇರೆ ಸರ್ವೆ ನಂಬರ್ ಅಲ್ಲಿ ಇದೆಯಾ? ಇವ್ರ ಗಣಿಗಾರಿಕೆ ಇವರೆಲ್ಲ ಒಂದಾಗಿದ್ದಾರೆ ಸ್ವಾಮಿ. ಇವ್ರು ಒಂದಾಗ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ನಮಗೆ ತೊಂದರೆ ಕೊಡ್ತಾ ಇರೋದು. ಎಷ್ಟು ದಿನ ಅಂತ ಸ್ಟೇಷನ್ಗೆ ಹೋಗೋಣ? ಈ ಶಾಲಾ ಮಕ್ಕಳು ಶಾಲೆಗೆ ಹೋಗಿ ಎಷ್ಟು ದಿನ ಆಯ್ತು? ಇವತ್ತು 18-19 ದಿವಸ ಆಯ್ತು ಇವತ್ತಿಗೆ. 18 ದಿನನೇ ಆಯ್ತು. ಎಲ್ಲ ಮಕ್ಳುಗಳು ಎಲ್ಲೆಲ್ಲ ಬಿದ್ದು ಏಟ್ ಮಾಡ್ಕೊಂಡು ನಮ್ಗೆ ಅವತ್ತು ಹಿಂಸೆ ತಡೆಯಕ್ಕಾಯ್ತಿಲ್ಲ ಮನೇಲಿ. ಅವರು ಈಗ ಒಂದು 3-4 ಜನ ಆ ತರ ವಿರೋಧ ಮಾಡ್ತಾ ಇದ್ದಾರೆ. ಇಡೀ ಗ್ರಾಮನೇ ಒಪ್ಪಿಗೆ ಕೊಟ್ಟು ಸುಮ್ಮನಿದೆ ಅಂತ ಹೇಳ್ತಾರೆ. ಇವ್ರನ್ನೆಲ್ಲ ಏನಂತಾರೆ ಈಗ? ಏನಂತಾರೆ ಸ್ವಾಮಿ ಇವ್ರನ್ನೆಲ್ಲ? ಯಾರು ಅಂತಾರ ಹಂಗಾದ್ರೆ? ಇದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಖುದ್ದು ಸ್ಥಳಕ್ಕೆ ಬಂದು ಸ್ವಾಮಿ, ಗ್ರಾಮದವ್ರಿಗೆ ತೊಂದರೆ ಐತೈತಾ ಅಥವಾ ಒಂದು 4 ಜನ ವೈಯಕ್ತಿಕವಾಗಿ ಹೋರಾಟ ಮಾಡ್ತಾವ್ರ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಲಿ. KT ಕೋರ್ಟ್ ಆದೇಶದ ಪ್ರಕಾರ ಅವರು ಪುನರ್ ಪರಿಶೀಲನೆ ಮಾಡಿಕೊಟ್ಟಿದ್ರೆ ಹೈಕೋರ್ಟಿನಲ್ಲಿ ಅವ್ರಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ. ಅದನ್ನು ಜಿಲ್ಲಾಧಿಕಾರಿಗಳು ಮಾಡಿಕೊಡೋದ್ರಲ್ಲಿ ವಿಫಲರಾಗ್ಯವ್ರೆ ಅಂತ ಅದ್ರ ಕಾಪಿನೂ ಸಹ ನಮ್ಮ ಹತ್ರ ಇದೆ. ಈಗ ಸ್ಕೂಲ್ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಾಗಿದ್ರೆ ಸರ್ಕಾರ ಇಷ್ಟು ದಿನ 15 ದಿನ ಆಯಿತು, ಮಕ್ಕಳ ಜೀವನ ಏನಾಗಿದೆ ಅಂತ ಅವ್ರು ಯಾವ ಸ್ಕೂಲಿಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಗಣಿಗಾರಿಕೆ ಅಂತ ಎಲ್ಲರಿಗೂ ಗೊತ್ತೈತೆ. ಆದರೆ ಬಂದ ಮಕ್ಕಳ ಜೀವನಕ್ಕೋಸ್ಕರವಾಗಾದರೂ ಅವರ ಮುಂದಿನ ಪೀಳಿಗೆಗೆ ಅವರ ಭವಿಷ್ಯಕ್ಕೆ ಯೋಚನೆ ಮಾಡ್ತಿರೋ ಸರ್ಕಾರ ಇನ್ನು ಸಾರ್ವಜನಿಕರ ಭವಿಷ್ಯನ ಯೋಚನೆ ಮಾಡ್ತಿದೆ ಅನ್ನೋದು ದೊಡ್ಡ ಒಂದು ಸಂಶಯ ಆಗಿದೆ ನಮಗೆ.